ಏನು ಇಡೀ ದೇಶದಲ್ಲಿ ಅಲ್ಲಿ ಕುವೆಂಪು ಅವರು ಹಾಗೆ ಹೇಳ್ತೀವಿ ನಾವು, ದೇಶದೊಳಗೆ ಏನೇ ನಡೆಯುತ್ತಲಿರಲಿ ತನ್ನಿ ಕಾಯಕ ಬಿಡನೆಂದು. 60ರ ದಶಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ. ಆ ಮಾತು ಸುಳ್ಳ ಕರೆಯುವಂತ ಒಂದ್ಸರಿ ಟೆಸ್ಟ್ ಮಾಡಲ್ಲ. ಕೋವಿಡ್ ಬಂತು ಈ ದೇಶಕ್ಕೆ. ಕೋವಿಡ್ ಬಂದಾಗ ಪಾರ್ಲಿಮೆಂಟ್ ಲಾಕ್ಡೌನ್, ವಿಧಾನಸೌಧ ಲಾಕ್ಡೌನ್, ಇಡೀ ಭಾರತ ದೇಶದ ಎಲ್ಲ ಸಂಸ್ಥೆಗಳು ಲಾಕ್ಡೌನ್ ಆಗಿತ್ತು. ಆದರೆ ಭಾರತ ದೇಶದ 6,40,000 ಹಳ್ಳಿಗಳು ಓಪನ್ ಆಗಿದ್ವು. ಕರ್ನಾಟಕ ರಾಜ್ಯದ 26,000 ಹಳ್ಳಿಗಳು ಓಪನ್ ಆಗಿದ್ವು. ಸುಮಾರು 600ಕ್ಕೂ ಹೆಚ್ಚು ನಗರಗಳಿಗೆ, ಕರ್ನಾಟಕದ 600ಕ್ಕೂ ಹೆಚ್ಚು ನಗರಗಳಿಗೆ, ತಾಲೂಕಾ ಕೇಂದ್ರಗಳು ಸೇರಿದಂತೆ, ಜಿಲ್ಲಾ ಕೇಂದ್ರಗಳು ಸೇರಿದಂತೆ ಅಕ್ಕ ಪಕ್ಕದ ಹಳ್ಳಿಯಿಂದ ಸೊಪ್ಪು ತರಕಾರಿ, ಡಾಕ್ಟರ್ ಹೇಳ್ಬಿಟ್ಟು ಬಿಸಿ ಬಿಸಿ ಅನ್ನ ಸಾರು ಉಂಡ್ರಿ, ಅದ್ರ ಜೊತೆ ನಿಂಬೆಹಣ್ಣ ಕೇಳ್ರಿ ಅಂತ. ಯಾರು ನಿಂಬೆಹಣ್ಣು ಕೊಟ್ಟವರು? ಪೊಲೀಸರು ಹೊಡಿತಾ ಇದ್ರೆ ದಾರಿ ಉದ್ದಕ್ಕೂ ಹೋಗಿ ನಗರದ ಜನರಿಗೆ ಸೊಪ್ಪು ತರಕಾರಿ ನಿಂಬೆಹಣ್ಣು ಕೊಟ್ಟು ಆ ಕೋವಿಡ್ ಅಲ್ಲಿ ಕೂಡ ಈ ದೇಶದ ರಕ್ಷಣೆ ಮಾಡಿದ ಯಾರಾದ್ರಿದ್ರೆ ಅದು ಈ ದೇಶದ ರೈತರು. ಕಿತ್ತುವ ಮೊದಲೇ, ಮಣಿಕೆ ಒಡೆಯುವ ಮೊದಲೇ ರೈತನಿಗೆ ನಿರ್ದಿಷ್ಟ ಏನು ಇದು ವೈಜ್ಞಾನಿಕ ಸಮಾವೇಶ ಇದೆ. ಯಾಕೆ ವೈಜ್ಞಾನಿಕ ಬೆಲೆ ಕೊಡ್ಲಿಕ್ಕೆ ಈ ಸರ್ಕಾರಗಳಿಗೆ ತಾಕತ್ತಿಲ್ವಾ? ಇದು ಕೂಡ ಬಹಳ ಸಮರ್ಥವಾಗಿ ಈ ವಿಚಾರ ಇಟ್ಟಿದ್ದೀರಿ. ರೈತರ ಕೃಷಿಕನ ರಕ್ಷಣೆ ಮಾಡಿದರೆ ಅನ್ಯ ಮಾರ್ಗಗಳಿಲ್ಲ. ಎಲ್ಲರೂ 1 ಗಂಟೆ 2 ಗಂಟೆ ಆದ್ಮೇಲೆ ಎಲ್ಲರೂ ಆ ಕಡೆ ಬಲಗಡೆ ಆ ಭಾಗಕ್ಕೆ ಓಡ್ತೀವಿ. ಬೇಕು ಪ್ರತಿಯೊಬ್ಬರಿಗೆ ಅನ್ನ. ಎಲ್ಲರೂ ಸೇರಿ ಬದುಕದೆ ಧರ್ಮ, ನಾನೊಬ್ಬನೇ ಬದುಕನ್ನೋದು ಅಧರ್ಮ. ಇಷ್ಟಾಕಲ್ಲ, ಹಿಂಗೆ ಹೊಡೆದಾಡ ಕಟ್ಟಿಬಿಟ್ರು. ಕ್ರೈಸ್ತರು ಬಂದ್ರು, ನಾವು ಹೆಚ್ಚು ಸೀದಾ ಯೇಸು ಕ್ರಿಸ್ತನಿಂದ ಪಾಪವನ್ನು ಪರಿಹಾರ ಮಾಡಿ ನಿಮ್ಮನ್ನು ಸೀದಾ ಕರ್ಕೊಂಡು ಹೋಗ್ಬಿಡ್ತೀವಿ ಸ್ವರ್ಗಕ್ಕ. ಮಾಮಪ್ಪ ಈಗ ಅನ್ಕೊಂಡ್ಬಳಗ ಅವರು ಬಂದು, ತಿರುಪತಿ ತಿಮ್ಮಪ್ಪನ ಭಕ್ತರು ಬಂದು, ಆ ಮಂಜುನಾಥ ಧರ್ಮಸ್ಥಳ ಮಂಜುನಾಥನವರು ಬಂದು, ಬರ್ರಿಯಪ್ಪ ಅಂತ ಹೇಳಿ ಯಾರ್ಯಾರು ಪ್ರಮುಖರಿದ್ರೆ ಎಲ್ಲ ಬಂದ್ಬಿಡ್ರು ಮರಾಯ ಅಂತ ಹೇಳಿ ಕರ್ಕೊಂಬಂದು ಒಂದು ಕಡೆಗೆಲ್ಲ ಜಮಾ ಮಾಡಿ ಒಂದು ರೂಮಲ್ಲಿ ಬೀಗ ಹಾಕಿ ಅವ್ರನ್ನ 2 ದಿನ ಮಾತಾಡ್ತಿಲ್ಲ. ಇಲ್ಲೇ ವೇದಿಕೆ ಮೇಲೆ ಒಂದು ರೂಮ್ ಮಾಡಿದ್ವಿ, ನಮ್ಮ ವಿಶ್ವರಾಜ್ಯ ಅವ್ರಿಗೆ ಕೇಳ್ಕೊಂಡ್ವಿ, ತಗೊಂಡ್ರಿ ಇಲ್ಲಿ ಮಾಡ್ಬಿಡೋಣ ಮಾಡಿದ್ವಿ. ಎಲ್ಲರನ್ನೂ ಒಳಗಾಕಿದ್ವಿ. ಅವ್ರನ್ನ 2 ದಿನ ಆದ್ಮೇಲೆ ಒಂದು ಕಡೆಗೆ ಅಲ್ಲವ್ವ ಅಕ್ಬರ್ ಕೋಟೆ ಇಟ್ವಿ, ಒಂದು ಕಡೆ ಯೇಸು ಕ್ರಿಸ್ತಂದು ಇಟ್ವಿ, ವೆಂಕಟರಮಣ ಸ್ವಾಮಿದು ಇಟ್ವಿ, ಈ ಕಡೆಗೆ ಧರ್ಮಸ್ಥಳ ಮಂಜುನಾಥಂದು ಇಟ್ವಿ. ಈ ಕಡೆಗೆ ಅನ್ನ ಸಾರು ರೆಡಿ ಆಗಿತ್ತು. 3 ದಿನ ಆದ್ಮೇಲೆ ಹೊರಗೆ ಬಿಟ್ರ ಅವ್ರು ಯಾಕಡೆ ಹೋಗಾರಪ್ಪ? ಯಾಕಡೆ ಹೋಗಾರ? ಈ ಕಡೆ ಹೋದ್ರ ಈ ಕಡೆ ಹೋದ್ರ? ಅದಕ್ಕಾಗಿನೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಅನ್ನ ಧರ್ಮದ ಮುಂದೆ ಇನ್ಯಾವ ಧರ್ಮನೂ ಇಲ್ಲ. ಅನ್ನ ನಿಜವಾದ ಧರ್ಮ. ಅನ್ನ ಧರ್ಮವನ್ನು ಬೆಳೆಸ್ತಕ್ಕಂಥ ರೈತ ನಿಜವಾದ ರೈತ, ಈ ದೇಶದ ಸಂರಕ್ಷಕ. ಆತನ ಉಳಿಸಲಿಕ್ಕೆ ಬೇಕಾದಂತ ವೈಜ್ಞಾನಿಕ ಕಾರ್ಯಕ್ರಮಗಳು ಏನು ಅಂತೇಳಿ ನಾವು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ದೇಶದ ವ್ಯವಸಾಯವನ್ನು ಹೆಂಗ್ ಕಾಪಾಡಬೇಕು, ಮಾರ್ಕೆಟ್ ಅಲ್ಲಿ ಹೆಂಗ ಬೆಲೆ ಕೊಡಬೇಕು, ಹೆಂಗ ನಮ್ಮ ರೈತರ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದ ಬಹಳ ವಿವರವಾಗಿರ್ತಕ್ಕಂಥ ವಿಚಾರವನ್ನ ಸಂಯುಕ್ತ ಕಿಸಾನ್ ಮೋರ್ಚಾ 540 ಸಂಘಟನೆಗಳು ದೇಶಾದ್ಯಂತ ಸೇರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದಾಗದೆ ಇದ್ರೆ ಅನ್ನ ಉಣ್ಣೋರೆಲ್ಲ ನಮ್ಮ ಜೊತೆ ಬರ್ರಿ, ಹೋರಾಟ ಮಾಡೋಣ.